ಪ್ರಧಾನಿ ಮೋದಿ ಕೃಷ್ಣಮಠ ಭೇಟಿಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ. ನೀತಿ ಸಂಹಿತೆ ಇರುವಾಗ ಮಠ ಮಂದಿರ ಭೇಟಿ ಕೊಡೋದಿಲ್ಲ. ನಾನೀಗ ಚುನಾವಣಾ ಪ್ರಚಾರದಲ್ಲಿ ಇದ್ದೀನಿ. ಕೃಷ್ಣ ಮಠದ ಭೇಟಿಗೆ ಬೇರೊಂದು ದಿನವನ್ನ ಫಿಕ್ಸ್ ಮಾಡಿ ಸ್ಥಳೀಯ ಬಿಜೆಪಿ ನಾಯಕರಿಗೆ ಪ್ರಧಾನಿ ಮೋದಿ ಈ ರೀತಿಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದು ಸುದ್ದಿ ಇತ್ತು, ಪ್ರಧಾನಿ ಮೋದಿ ಕೃಷ್ಣ ಮಠಕ್ಕೆ ಭೇಟಿ ಕೊಡೋದಿಲ್ಲ ಅನ್ನೋದಾಗಿ. ಇವತ್ತು ಪ್ರಧಾನಿ ಮೋದಿ ಕುರಿತಂತೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯ ಮಠ ಮಂದಿರಗಳಿಗೆ ಭೇಟಿ ಕೊಡೋದಿಲ್ಲ. ಈ ಸಂದರ್ಭದಲ್ಲಿ ನಾನು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೇನೆ. ಹೀಗಾಗಿ ಕೃಷ್ಣ ಮಠದ ಭೇಟಿ ಅಸಾಧ್ಯ ಅಂತ ಹೇಳಿ ಕೃಷ್ಣ ಮಠಕ್ಕೆ ಭೇಟಿ ಕೊಡಲಿಲ್ಲ ಪ್ರಧಾನಿ. ಹೀಗಾಗಿ ತಮ್ಮ ಜೊತೆಗಿದ್ದಂತ ಬಿಜೆಪಿ ನಾಯಕರಿಗೆ ತಾನು ಯಾಕೆ ಮಠಕ್ಕೆ ಭೇಟಿ ಕೊಡ್ತಾ ಇಲ್ಲ ಅನ್ನೋದಾಗಿ ಸ್ಪಷ್ಟನೆಯನ್ನ ಕೊಡೋದ್ರ ಜೊತೆಗೇನೆ ಕೃಷ್ಣ ಮಠದ ಭೇಟಿಗೆ ಬೇರೊಂದು ದಿನಾಂಕವನ್ನ ನಿಗದಿಪಡಿಸಿ ಆ ಸಮಯದಲ್ಲಿ ನಾನು ಬರ್ತೀನಿ ಅನ್ನುವಂತ ಒಂದು ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ದೀಪಕ್, ನಿನ್ನೆಯೇ ಒಂದು ಸಣ್ಣ ಸುದ್ದಿ ಇತ್ತು, ಏನಂತ ಹೇಳಿದ್ರೆ ಪ್ರಧಾನಿ ಮೋದಿ ಕೃಷ್ಣ ಮಠಕ್ಕೆ ಭೇಟಿ ಕೊಡೋದಿಲ್ಲ, ಅವರ ಸ್ಕೆಡ್ಯೂಲ್ ನಲ್ಲಿ ಇಲ್ಲ ಅನ್ನೋದಾಗಿ. ಹಾಗಿದ್ರೆ ಇದಕ್ಕೆ ಪ್ರಧಾನಿ ಮೋದಿ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ? ಕಳೆದ 3 ದಿವಸಗಳಿಂದಲೂ ಕೂಡ ಪ್ರಧಾನಿ ಮೋದಿ ಕೃಷ್ಣ ಮಠಕ್ಕೆ ಬರ್ತಾರೋ ಇಲ್ಲೋ ಅನ್ನೋ ಬಗ್ಗೆ ಚರ್ಚೆಗಳಿತ್ತು. ಇವತ್ತು ಬೆಳಗ್ಗೆ ಮಠದ ಸುತ್ತಮುತ್ತ ಸಮಾವೇಶ ನಡೆಯುವಂತಹ MGM ಗ್ರೌಂಡ್ ನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಎಲ್ಲಾ ಕಡೆ ಸೆಕ್ಯೂರಿಟಿ ಟೈಟನ್ ಮಾಡಲಾಗಿತ್ತು. ಇವತ್ತು ಹೆಲಿಪ್ಯಾಡ್ಗೆ ಇಳಿದ ನಂತರ ನೇರವಾಗಿ ಸಮಾವೇಶ ಸ್ಥಳಕ್ಕೆ ಮೋದಿ ಅವರು ಹೋಗಿದ್ದಾರೆ. ಅಲ್ಲಿ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಮಠ ಯಾವುದೇ ಕ್ಷಣಗಳಲ್ಲೂ ಕೂಡ ಬರಬಹುದು ಅನ್ನುವಂಥದ್ದು. ಆದ್ರೆ ಕೊನೆಯ ಕ್ಷಣದಲ್ಲಿ ಮಠಕ್ಕೆ ತೆರಳಿರುವಂತದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಜೊತೆ ಮಾತನಾಡಿದ್ದಾರೆ. ಮುಂದೊಂದು ದಿವಸ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿ ಚುನಾವಣಾ ನೀತಿ ಸಂಹಿತೆ ಇರುವಂತಹ ಸಂದರ್ಭದಲ್ಲಿ ಅದರಲ್ಲೂ ನಾನು ಯಾವುದೇ ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆದ ನಂತರ ಯಾವುದೇ ರಾಜ್ಯಗಳಲ್ಲೂ ಕೂಡ ಮಠ ಮಂದಿರಗಳಿಗೆ ಭೇಟಿ ಕೊಡುವುದಿಲ್ಲ, ದೇವಸ್ಥಾನಗಳಿಗೆ ಭೇಟಿ ಕೊಡುವುದಿಲ್ಲ. ನಂದು ಚುನಾವಣಾ ಪ್ರಚಾರ ಆಗಿರೋದ್ರಿಂದಾಗಿ ನೇರವಾಗಿ ನಾನು ಚುನಾವಣಾ ಪ್ರಚಾರದಲ್ಲಿ ಮಾತ್ರ ಪಾಲ್ಗೊಳ್ತೇನೆ ಅನ್ನುವಂಥದ್ದು. ಇನ್ನೇನು 1-2 ತಿಂಗಳಲ್ಲಿ ಉಡುಪಿಗೆ ಬರುವಂತಹ ಒಂದು ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿ ಈ ಸಂದರ್ಭದಲ್ಲಿ ನಾನು ಕೃಷ್ಣ ಮಠಕ್ಕೆ ಬರ್ತೇನೆ ಮತ್ತು ಮಠಾಧಿಪತಿಗಳಿಗೂ ಕೂಡ ಈ ಸಂದೇಶವನ್ನ ರವಾನೆ ಮಾಡಿ ಅನ್ನೋ ಒಂದು ಸಂದೇಶವನ್ನ ಬಿಜೆಪಿ ನಾಯಕರಿಗೆ ನೀಡಿರುವಂತದ್ದು. ಕ್ಷಮಾ ದೀಪಕ್, ನೀತಿ ಸಂಹಿತೆ ಜಾರಿಯಲ್ಲಿ ಇದ್ರೂ ಕೂಡ ನಾವು ಸಾಕಷ್ಟು ಜನ ಅಭ್ಯರ್ಥಿಗಳು ಅಂದ್ರೆ ಚುನಾವಣೆಗೆ ಯಾರು ಕಂಟೆಸ್ಟ್ ಮಾಡ್ತಾರೆ ಆ ಅಭ್ಯರ್ಥಿಗಳು ದೇವಾಲಯಗಳಿಗೆ ಹೋಗೋದನ್ನ, ಅರ್ಚನೆ ಮಾಡಿಸೋದನ್ನ, ಪೂಜೆ ಮಾಡಿಸೋದನ್ನ ನಾವು ಕೂಡ ನೋಡಿದ್ದೀವಲ್ವಾ? ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಅವರು ಈ ತರದ ಒಂದು ಚೌಕಟ್ಟನ್ನ ಹಾಕ್ಬಿಟ್ಟು ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದಾರಾ ಅಂತ ಹೇಳಿ ಇದೇ ಪ್ರಶ್ನೆಯನ್ನ ಈಶಾನ್ಯ ರಾಜ್ಯಗಳ ರಾಜ್ಯಪಾಲರಂತ PB ಆಚಾರ್ಯ ಪ್ರಧಾನಿ ಕಚೇರಿಗೆ ಸಂಪರ್ಕ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಕಚೇರಿಯಿಂದ ಬಂದಂತಹ ಉತ್ತರ, ನೀತಿ ಸಂಹಿತೆ ಘೋಷಣೆ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ದೇವಸ್ಥಾನ ಮತ್ತು ಮಠ ಮಂದಿರಗಳಿಗೆ ಭೇಟಿ ಕೊಡೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ನಿನ್ನೆ ಬಿಜೆಪಿ ನಾಯಕರಿಗೆ ಸ್ಪಷ್ಟವಾಗಿತ್ತು. ಆದ್ರೂ ಕೂಡ ಮಠದ ಆಡಳಿತ ಮಂಡಳಿಯವರು ಪ್ರಧಾನಿಯವರನ್ನ ಸ್ವಾಗತ ಮಾಡಬೇಕು, ಯಾವುದೇ ಕ್ಷೇತ್ರದಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲಾ ತಯಾರಿಗಳನ್ನ ಮಾಡಿದ್ರು. ಇದರ ಜೊತೆಗೆ ಭದ್ರತೆಯ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಬೇರೆ ನಾಯಕರು ಭೇಟಿ ಕೊಡ್ತಾರಲ್ಲ ಅನ್ನುವಂಥ ಪ್ರಶ್ನೆಗೆ ಪ್ರಧಾನಿ ಅವರು ನೀತಿ ಸಂಹಿತೆ ಜಾರಿ ಆದ್ಮೇಲೆ ಭೇಟಿ ಆಗೋದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಕ್ಷಮಾ. ಥ್ಯಾಂಕ್ ಯು ದೀಪಕ್.